यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು ಒಂದು ತಿಂಗಳಿಂದ ವಿದ್ಯಾರ್ಥಿಗಳು ವಿವಿಧ ವಿದ್ಯಾರ್ಥಿ ಸಂಘಟನೆಗಳು SFI, AISA ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗಾಗಿ ಆಗ್ರಹಿಸಿ ಹಾಗೂ ನೀಟ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಲೀಕ್ ಆದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕಂತ ಹೇಳಿ ಏನು ಒಂದು ತಿಂಗಳಿಂದ ವಿದ್ಯಾರ್ಥಿಗಳು ಹೋರಾಟ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಖ್ಯಾತ ಪರಿಸರವಾದಿಗಳು, ವಿಜ್ಞಾನಿಗಳು ಆಗಿರ್ತಕ್ಕಂಥ ಮಾನವ ಹಕ್ಕುಗಳ ಹೋರಾಟಗಾರರು ಆಗಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರು ಉಪ ಸತ್ಯಾಗ್ರಹವನ್ನ ಆರಂಭಿಸುವ ಮೂಲಕ ಇವತ್ತು 20ನೇ ದಿನದಲ್ಲಿ ಅವರು ಕಾಲಿರಿಸ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಸರ್ಕಾರ ಹೋರಾಟಗಾರರ ಜೊತೆ ಮಾತುಕತೆ ಆಗಲಿ ಅಥವಾ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಾರದೆ ಮೌನವಾಗಿದೆ. ಇಂಥ ಒಂದು ಹೃದಯಹೀನ, ಸಂವೇದನಾಶೀಲ ರಹಿತ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ನಾಳೆ 20ನೇ ತಾರೀಕು ಬೃಹತ್ ಪ್ರಮಾಣದಲ್ಲಿ ಸಂಸತ್ ಚಲೋ ಕಾರ್ಯಕ್ರಮವನ್ನು ಕೂಡ ವಿದ್ಯಾರ್ಥಿಗಳು ಮತ್ತು ಮುಖಂಡರು ಹಾಕೊಂಡಿದ್ದಾರೆ. ಯಾರು ಪರೀಕ್ಷೆಯಲ್ಲಿ ವಿಫಲರಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ದೇಶದ ಹಲವಾರು ಪ್ರಗತಿಪರ ಚಿಂತಕರು, ವಿಜ್ಞಾನಿಗಳು, ಸಿನಿಮಾ ನಟಿಯರು ಎಲ್ಲರೂ ಕೂಡ ಇವತ್ತು ಆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನಾವು ಕೂಡ ಬಿಜಾಪುರ ಜಿಲ್ಲೆಯಿಂದ ಆ ಒಂದು ಸೋನಮ್ ವಾಂಗ್ಚುಕ್ ಅವರ ಮತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲವಾಗಿ ನಾವು ಇವತ್ತು ಒಂದು ಧರಣಾ ಪ್ರದರ್ಶನವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಇದು ಯಾರದೇ ಒಂದು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಥವಾ ವೈಯಕ್ತಿಕ ಹಿತಕ್ಕಾಗಿ ನಡೀತಿರ್ತಕ್ಕಂಥ ಹೋರಾಟ ಅಲ್ಲ. ಇದು ಪ್ರತಿಯೊಬ್ಬರ ಮಕ್ಕಳ ಭವಿಷ್ಯದ ಬಗ್ಗೆ, ಅದು ಯಾರೇ ಆಗಿರ್ಬೋದು, ಅವರು ಬಲಪಂಥೀಯರಾಗಿರ್ಬೋದು, ಎಡಪಂಥೀಯರಾಗಿರ್ಬೋದು, ಎಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಹೋರಾಟ ಇಲ್ಲಿ ನಡೀತಾ ಇದೆ. ನಾವೆಲ್ಲ ಬಿಜಾಪುರ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳ ವೇದಿಕೆಯ ಸದಸ್ಯರು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಕೂಡಲೇ ಸರ್ಕಾರ ಸೋನಮ್ ವಾಂಗ್ಚುಕ್ ಮತ್ತು ವಿದ್ಯಾರ್ಥಿ ಹೋರಾಟಗಾರರ ಜೊತೆ
ಮಾತುಕತೆ ನಡೆಸಬೇಕು. ರಾಷ್ಟ್ರಪತಿಯವರು ಈ ಸರ್ಕಾರಕ್ಕೆ ಒಂದು ಮಧ್ಯಪ್ರವೇಶ ಮಾಡಿ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕಂತೇಳಿ ನಾನು ಮಾಡ್ತಾ ಇಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ನೀಡಿರ್ತಕ್ಕಂಥ ಎಲ್ಲ ಸಂಘಟನಾ ಮುಖಂಡರುಗಳಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ದೇಶದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಯುವ ಜನತೆಯನ್ನ ದಾರಿ ತಪ್ಪಿಸುವಂತ ಕೆಲಸ ನಿರಂತರವಾಗಿ ಬಾಡಿಗೆ ಭಾಷಣಕಾರರಿಂದ ಈ ಕೇಂದ್ರ ಸರ್ಕಾರ, RSS ಮತ್ತೆ ಬಿಜೆಪಿ ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂತದ್ದು. ಇತ್ತೀಚೆಗೆ ನೀಟ್ ಹಗರಣವನ್ನ ಖಂಡಿಸಿ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಯುವ ಜನತೆ ಹೋರಾಟವನ್ನ ಮಾಡಿಕೊಂಡು ಬಂದಿರುವಂತದ್ದು. ಅದನ್ನ ಕೇಂದ್ರ ಸರ್ಕಾರ ಬಹು ಲಘುವಾಗಿ ತೆಗೆದುಕೊಂಡು ಇವತ್ತು ಇಡೀ ಯುವ ಜನತೆಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಿದೆ. ಇದೇ ವಿಷಯವಾಗಿ ಸಾಮಾಜಿಕ ಹೋರಾಟಗಾರರು ಸೋನಮ್ ವಾಂಗ್ಚುಕ್ ಅವರು ಕೂಡ ಇವತ್ತು ಒಬ್ಬ ಹೋರಾಟವನ್ನು ಬೆಂಬಲಿಸಿ ಸತತವಾಗಿ 19 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು ಕೂಡ ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಅಧಿಕಾರಿ ಕೂಡ ಅವರನ್ನ ಭೇಟಿ ಮಾಡದಿರುವಂತದ್ದು ಈ ದೇಶದಲ್ಲಿ ನಡೀತಿರ್ತಕ್ಕಂಥ ಈ ದುರಂತ ಅಂತ ಹೇಳಿ ಹೇಳ್ಬೋದು. ಇವತ್ತು ಈ ದೇಶದಲ್ಲಿ ಇಡೀ ಯುವ ಜನತೆಯನ್ನ ದಾರಿ ತಪ್ಪಿಸಿ ಕೋಮುವಾದವನ್ನ ತಲೆಯಲ್ಲಿ ತುಂಬಿಸಿ ಇವತ್ತು ನಿರಂತರವಾಗಿ ಏನು ಹೋರಾಟವನ್ನ ಮಾಡ್ತಿದ್ದಾರೆ, ನ್ಯಾಯವನ್ನ ಕೇಳ್ತಾರೆ, ಅವರನ್ನ ದೇಶದ್ರೋಹಿ ಅನ್ನುವಂತ ಬಿಂಬಿಸುವಂತ ಕೆಲಸ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಿರುವಂತದ್ದು. ಇತ್ತೀಚೆಗೆ ನೀಟ್ ಹಗರಣದಲ್ಲಿ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ಕಳೆದುಕೊಂಡಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಕೇಂದ್ರ ಸರ್ಕಾರದ ಈ ಎಮ್ಮೆ ಚರ್ಮ ಅನ್ನುವಂಥದ್ದು ಏನು ಎಷ್ಟು ದಪ್ಪ ಇರುತ್ತೋ ಅದಕ್ಕಿಂತ ದಪ್ಪವಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅನ್ನುವಂತ ಅಯೋಗ್ಯ ಕೇಂದ್ರ ಸರ್ಕಾರದ ಸಚಿವ ಏನೂ ಆಗೇ ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿರುವಂತದ್ದು ಈ ದೇಶದ ಯುವ ಜನತೆಗೆ ಮಾಡಿರ್ತಕ್ಕಂಥ ಅನ್ಯಾಯ. ಆದ್ರಿಂದ ಬಂಧುಗಳೇ, ಇವತ್ತು ಈ ಹೋರಾಟ ಇಲ್ಲೆಲ್ಲರೂ ನಾವು ಕೂಡ ಯಾರು ಶಿಕ್ಷಕರಲ್ಲ, ಯಾರು ವಿದ್ಯಾರ್ಥಿಗಳಲ್ಲ, ಆದ್ರೂ ಕೂಡ ಇಡೀ ದೇಶದ ಯುವ ಜನತೆ ವಿದ್ಯಾರ್ಥಿಗಳಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಬೇಕಾಗಿತ್ತು, ಆದ್ರೆ ಭಾಗಿಯಾಗದಿರೋದು ಇವತ್ತು ಈ ದೇಶದಲ್ಲಿ ಬಿಜೆಪಿ ಏನು ಇವತ್ತು ಅಜೆಂಡಾ ಇತ್ತಲ್ಲ ಅದು ಇವತ್ತು ಸ್ಪಷ್ಟವಾಗಿ ನಮ್ಮ ಮುಂದೆ ಕಣ್ಣೀರ್ ಮುಂದೆ ಇರುವಂತದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಳುವಂತ ಕೆಲಸ ನಿಮ್ಮ ಕೈಯಿಂದಾನೆ ಮಾಡ್ಕೊಳ್ತಾ ಇದ್ದೀರಿ. ಈ ದೇಶದಲ್ಲಿ ಹಿಂದುತ್ವ ಅನ್ನುವಂಥದ್ದು ಅದೊಂದು ಬರೀ ಚುನಾವಣೆಗೋಸ್ಕರ ಬಿಜೆಪಿ ಮಾಡಿರ್ತಕ್ಕಂಥ ಅಜೆಂಡಾ. ಇವತ್ತು ನಮ್ಮ ಭವಿಷ್ಯವನ್ನ ನಾವು ರೂಪಿಸ್ಕೊಳ್ಬೇಕಾದ್ರೆ ಶಿಕ್ಷಣದ ಹೊರತು ಬೇರೆ ಯಾವ್ದು ದಾರಿ ಇಲ್ಲ ಅನ್ನುವಂಥದ್ದನ್ನ ನಾವು ಖಡಾಖಂಡಿತವಾಗಿ ಇವತ್ತು ಹೇಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬರು ಹೇಳಿರುವಂತೆ ಶಿಕ್ಷಣವೇ ಎಲ್ಲದಕ್ಕೂ ದಾರಿದೀಪ ಅನ್ನೋ ಹಾಗೆ ನೀವು ಶಿಕ್ಷಣವನ್ನ ಗುರಿಯಾಗಿಸ್ಕೊಂಡು ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿದಲ್ಲಿ ಈ ದೇಶದಲ್ಲಿ ಮತ್ತೆ ಒಳ್ಳೆ ಸುಂದರವಾದ ದೇಶವನ್ನ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇವತ್ತು ಇಡೀ ದೇಶ ಕೋಮುದಳ್ಳೂರಿಗೆ ಏನ್ ಸಿಲುಕೊಂಡಿದೆ, ಅದರಿಂದ ಹೊರಬರ್ತಕ್ಕಂಥ ಕೆಲಸ ವಿದ್ಯಾರ್ಥಿಗಳಿಂದ ಆಗ್ಬೇಕು. ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಪ್ರಶ್ನೆ ಮಾಡದೇ ಇರುವಂತದ್ದು ದೊಡ್ಡ ದುರಂತವೇ ಸರಿ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲಾ ನೀತಿಗಳು ಜನಪರ ಆದ್ರೂ ಕೂಡ ಇವತ್ತು ಅದನ್ನ ಸಮರ್ಥಿಸಿಕೊಳ್ಳುವಂತ ಅಯೋಗ್ಯರು ಇವತ್ತು ನಮ್ಮ ಜೊತೆಗಿರೋದು ನಮ್ಮ ದುರಾದೃಷ್ಟವೇ ಸರಿ. ಹಾಗಾಗಿ ಮತ್ತೊಮ್ಮೆ ಇಡೀ ಜಿಲ್ಲೆಯ ರಾಜ್ಯದ ಇಡೀ ದೇಶದ ಯುವ ಜನತೆಯಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇಂತಹ ಜನವಿರೋಧಿ ನೀತಿ, ಕೇಂದ್ರ ಸರ್ಕಾರದ ನೀತಿಯನ್ನ ಖಡಾಖಂಡಿತವಾಗಿ ಖಂಡಿಸಿದ ಹೊರತು ಇವತ್ತು ದೇಶದಲ್ಲಿ ಮತ್ತೆ ನಾವು ಜನಪರ ಸರ್ಕಾರವನ್ನ ನಿರ್ಮಾಣ ಮಾಡುವಂತ ಕೆಲಸ ನಮ್ಮಿಂದ ಆಗ್ಲಿ ಅಂತ ಹಾರೈಸ್ತಾ ಇಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಈ ದೇಶದ ಇತಿಹಾಸವನ್ನು ಅರ್ತಕ್ಕಂತಹ ಜ್ಞಾನಿ ಮತ್ತು ಸಾಮಾಜಿಕ ಹೋರಾಟಗಾರ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸೋನಮ್ ವಾಂಗ್ಚುಕ್ ಅವರು ಏನು ಇವತ್ತು ಇಡೀ ದೇಶದ ವಿದ್ಯಾರ್ಥಿಗಳ ಒಂದು ಭವಿಷ್ಯತ್ತಿಗಾಗಿ ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ನೀಟ್ ಪರೀಕ್ಷೆ ಮತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ಅವರ ಒಂದು ಏಳಿಗೆಗಾಗಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಇಡೀ ದೇಶದ ವಿದ್ಯಾರ್ಥಿಗಳ ಒಂದು ಅನ್ಯಾಯಕ್ಕೆ ನಾವು ಹೋರಾಡ್ತೇನೆ ಅಂತೇಳಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ, ಅವರ ಒಂದು ಹೋರಾಟ ಬೆಂಬಲಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ನೀಟ್ ಪರೀಕ್ಷೆ ಅಂತಕ್ಕಂಥದ್ದು ಬಿಜೆಪಿ ಸರ್ಕಾರದ ಒಂದು ಹಗರಣ ಮಾಡಲೇ ಒಂದು ಉದ್ದೇಶಕ್ಕಾಗಿ ನಡೆಸ್ತಕ್ಕಂಥ ಒಂದು
ಒಂದು ಮಾದರಿಯ ಒಂದು ಪತ್ರಿಕೆ ಇವತ್ತು ಬಿಜೆಪಿ ಸರ್ಕಾರದ ಇವತ್ತು ಪತ್ರಿಕೆಯಾಗಿದೆ. ಪ್ರತಿಯೊಂದು ಕೂಡ ಸುಮಾರು 10 ವರ್ಷಗಳಿಂದ ಇವತ್ತು NTA ಅಂತಕ್ಕಂಥ ಒಂದು ಖಾಸಗಿ ಸಂಸ್ಥೆಗೆ ಇವತ್ತು ನೀಡಿ ಇವತ್ತು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿರ್ತಕ್ಕಂಥದ್ದು ಈ ದೇಶದ ಒಂದು ಮೂಲ ಉದ್ದೇಶ ಆಗಿದೆ. ಇವತ್ತು ಸುಮಾರು 10 ವರ್ಷದಿಂದ ಸುಮಾರು 90 ಪರೀಕ್ಷೆಗಳನ್ನ ಇವತ್ತು ಹಗರಣ ಮಾಡಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಜೀವ ಕಳಿಸಿಕೊಳ್ಳುವಂತ ಒಂದು ವಿಚಾರವಾಗಿ ಇಡೀ ದೇಶದ ತುಂಬಾ ಇವತ್ತು ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಇವತ್ತು ಧರಣಿಗಳು ನಡೀತಾ ಇದ್ದಾವೆ. ವಾಂಗ್ಚುಮ್ ಅವರು ಸುಮಾರು 19 ದಿವಸದಿಂದ ಅಮರಣಾಂತಿಕ ಇವತ್ತು ಉಪವಾಸ ಮಾಡ್ತಾ ಇದ್ದಾರೆ. ಇವತ್ತು 20ನೇ ದಿವಸ ಇವತ್ತು. ಆದ್ರೂ ಇವತ್ತು ಈ ದೇಶದ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿ ಇವತ್ತು ನನ್ನ ದೇಶಕ್ಕೆ ನಾನು ಇವತ್ತು ಸಂವಿಧಾನಾತ್ಮಕವಾಗಿ ಯಾವುದೇ ಒಂದು ಹಾನಿಯಾಗದೆ ನಾನು ಇವತ್ತು ನನ್ನ ಅಧಿಕಾರವನ್ನು ನಡೆಸ್ತೇನೆ ಅಂತಕ್ಕಂಥ ಒಂದು ಪ್ರಮಾಣದೊಂದಿಗೆ ಇವತ್ತು ಅಧಿಕಾರ ಹಿಡಿದಕ್ಕಂತ ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಒಂದು ಜೀವ ಇವತ್ತು ಕಳೆದು ಹೋಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಯಾವುದೇ ಇವತ್ತು ಅಸಹನೆ ನೀಡದೆ ಆ ಒಂದು ಜೀವಿಗೆ ಇವತ್ತು ಸ್ಪಂದಿಸದೆ ಇವತ್ತು ಏನು ತಮ್ಮ ಒಂದು ಉದ್ದಟತನವನ್ನ ಇವತ್ತು ತೋರಿಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇಡೀ ದೇಶ ಇವತ್ತು ಹೋರಾಡಬೇಕಾಗಿದೆ. ಈ ಒಂದು ಕೇಂದ್ರ ಸರ್ಕಾರದ ಇವತ್ತು ದುರಾಡಳಿತ ಇದೆ, ಸರ್ವಾಧಿಕಾರದ ಒಂದು ಆಡಳಿತ ಇದೆ, ಅದರ ವಿರುದ್ಧವಾಗಿ ಇವತ್ತು ವಿದ್ಯಾರ್ಥಿ ಯುವ ಜನರು ಇವತ್ತು ಹೋರಾಡಬೇಕಾಗಿದೆ. ಇವತ್ತು ಕೇಂದ್ರ ಸರ್ಕಾರದ ಇವತ್ತು ಪ್ರಧಾನಮಂತ್ರಿಗಳು ಹೇಳಿದ್ರು, ಇವತ್ತು ಈ ದೇಶವನ್ನ ನಾನು ಸರ್ವಾಧಿಕಾರದತ್ತ ನಾನು ಒಯ್ಯುತ್ತೇನೆ, ನಾ ಕಾನೇದುಂಗ ನಾ ಕಾಯೋಂಗ ಅಂತ ಹೇಳಿದ್ರು. ಇವತ್ತು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲಾ ಪರೀಕ್ಷೆಗಳನ್ನು ತಾವೇ ನುಂಗ್ತಾ ಇದ್ದಾರೆ. ಎಲ್ಲಾ ದೇಶದ ಇವತ್ತು ಹಗರಣಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲವನ್ನು ಮುಚ್ಚಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾನು ಸ್ಟ್ಯಾಂಡ್ ಅಪ್ ಇಂಡಿಯಾ ಮಾಡ್ತೀನಿ ಅಂತಕ್ಕಂಥ ಒಂದು ಆದೇಶದಿಂದ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ಬದ್ಮಾಸ್ ಇಂಡಿಯಾ ಆಗಿ ಇವತ್ತು ಮಾರ್ಪಡಿಸಿದ್ದಾರೆ. ನಮಗೆ ಇವತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಬೇಕಾಗಿಲ್ಲ, ಸ್ಟ್ಯಾಂಡರ್ಡ್ ಇಂಡಿಯಾ ಬೇಕಾಗಿದೆ. ಯುವಕರಿಗೆ ಭದ್ರತೆ ನೀಡುವಂತ ಒಂದು ಇಂಡಿಯಾ ಬೇಕಾಗಿದೆ. ಇವತ್ತು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಜನರಿಗೆ ಇವತ್ತು ಸಾಮಾನ್ಯ ಹಕ್ಕುಗಳ ನೀಡುವಂತ ಒಂದು ಇಂಡಿಯಾ ಬೇಕಾಗಿದೆ. ಅವರಿಗೆ ಭದ್ರತೆ ನೀಡುವಂತ ಒಂದು ಇಂಡಿಯಾ ಬೇಕಾಗಿದೆ. ಅದಕ್ಕೆ ನಮ್ಮ ಒಂದು ಇವತ್ತು ಉದ್ದೇಶ ಇಷ್ಟೇ. ಇವತ್ತೇ ನೀವೆಲ್ಲರೂ ಕೂಡ ಇವತ್ತು ಸ್ಪಂದಿಸಬೇಕು. ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಮಸ್ಟ್ ರಿಸೈನ್ ನೀಡಬೇಕು. ಇವತ್ತು ಪೀಸ್ಫುಲ್ ಆಗಿ ನಾವೆಲ್ಲರೂ ಕೂಡ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಈ ಒಂದು ಸತ್ಯಾಗ್ರಹಕ್ಕೆ ನೀವು ಮಣಿಯದೆ ಹೋದರೆ ಇಡೀ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಇವತ್ತು ಈ ಭಾರತ ದೇಶದ ಹಗರಣಗಳನ್ನ ನಿಮ್ಮ ಒಂದು ದುರಾಡಳಿತನ ತಿಳಿಸುವಂತ ನಿಟ್ಟಿನಲ್ಲಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ನಿಂತಿದೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಮುಂದಿನ ದಿನಮಾನಗಳಲ್ಲಿ ಈ ಸಂಸತ್ ಇವತ್ತೇನು ಕಚೇರಿ ಇದೆ ಅದನ್ನ ಮುತ್ತಿಗೆ ಹಾಕಿ ನಾವು ಅಮರಣಾಂತಿಕ ನಾವು ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಹೋರಾಟ ಮಾಡಲು ಧೈರ್ಯವಾಗಿ ನಾವು ಇವತ್ತು ಮುನ್ನುಗ್ತಾ ಇದ್ದೇವೆ. ನಾವು ಕೂಡ ಸತ್ರ ಪರವಾಗಿಲ್ಲ, ಈ ದೇಶದ ವಿದ್ಯಾರ್ಥಿಗಳಾಗಿ ಹೋರಾಡ್ತೇವೆ ಅಂತ ಹೇಳಿ ನನ್ನೊಂದೆರಡು ಮಾತನ್ನು ಹೇಳಿ ನನ್ನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಈ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಸಹೋದರ ಸಹೋದರಿಯರೇ, ಈ ಸೋನಂ ವಾಂಗ್ಚುಕ್ ಇದು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವರು ಈ ದೇಶದ ಒಂದು ದೊಡ್ಡ ಆಸ್ತಿ. ಈ ದೇಶದಲ್ಲಿ ಒಬ್ಬ ಅಂತಾರಾಷ್ಟ್ರೀಯ ವಿಜ್ಞಾನಿ, ಸಂಶೋಧಕ, ಒಬ್ಬ ಮೇಧಾವಿ ವ್ಯಕ್ತಿ ಸೋನಂ ವಾಂಗ್ಚುಕ್. ಇವತ್ತ ಲಡಾಖ್ ಪ್ರದೇಶದವರು, ಅವರು ಕಾಶ್ಮೀರದ ಲಡಾಖ್ ಪ್ರದೇಶದವರು. ಅವರು ಈ ಹಿಂದೆ 1 ವರ್ಷ ಜೈಲುವಾಸ ಅನುಭವಿಸಿ ಅವ್ರು ಎದೆಗುಂದದೇನೆ, ಅವ್ರೇನು ಹೆದರ್ಲಾರ್ದೇನೆ ಈ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಬಂದು ಇವತ್ತ ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯ ಆಗಿದೆ, ನೀಟ್ ಪೇಪರ್ ಕಳುವಾಗಿದ್ದಾವೆ ಅಂತ ಹೇಳಿ ಏನು ಆ ಸಂದರ್ಭದಲ್ಲಿ ಬಂದು ಕೂತಿದ್ದಾರೆ. ನಾವು ಮೊದಲನೇದಾಗಿ ಅವರೆಲ್ಲರಿಗೂ ಇಡೀ ರಾಷ್ಟ್ರದ ಜನತೆಯ ಪರವಾಗಿ ನಾನು ಇವತ್ತು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಅವರು ಮೊದಲೇ ಜೈಲದಲ್ಲಿ ಸ್ವರ್ಗಿ ಸುಣ್ಣಾಗಿದ್ರು, ಅಂಥದ್ರಲ್ಲಿ ಮತ್ತೆ ಬಂದು ಆಮರಣ ಉಪವಾಸ ಕೂತಿದ್ದಾರೆ. ಅವರ ಪ್ರಾಣ ಇವತ್ತು ಬಹಳ ಗಂಡಾಂತರದಲ್ಲಿದೆ. ಅವ್ರ ಪ್ರಾಣ ಬಹಳ ಅಮೂಲ್ಯವಾದದ್ದು, ಕೇವಲ ಒಬ್ಬ ವಾಂಗ್ಚುಕ್ ವ್ಯಕ್ತಿ ಅಲ್ಲ ಅವರು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಪರಿಸ್ಥಿತಿ, ಈ ದೇಶದ ಮಾಧ್ಯಮಗಳು, ಈ ದೇಶದ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಅಲ್ಲಿ ಕೇವಲ ಒಂದು ಯಾವುದಾದ್ರೂ ಮೂಲೆಯಲ್ಲಿ ಒಂದು ಘಟನೆ ಆದ್ರೆ ಅದನ್ನ ರಾತ್ರಿ ಹಗಲ ಬಿತ್ತರಿಸುವ ಈ ದೃಶ್ಯ ಮಾಧ್ಯಮಗಳು, ಪ್ರಿಂಟ್ ಮಾಧ್ಯಮಗಳು ಇವತ್ತ ಸೋನಂ ವಾಂಗ್ಚುಕ್ ಅವ್ರ ಬಗ್ಗೆ, ದೇಶದ 20-25 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಲಾರ್ದೇನೆ ಇವತ್ತು ಮೌನ ವಹಿಸಿದವ. ಅದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ. ಯಾಕಂತ ಕೇಳಿದ್ರೆ
ಅವ್ರು ತಮಗೆ ಯಾವ್ದು ಬೇಕು ಅದೇ ವಿಷಯದಲ್ಲಿ ಅವರು ಬೆಂಬಲ ಕೊಡ್ತಾರೆ ಹೊರತಾಗಿ ಇಂಥ ರಾಷ್ಟ್ರ ಹಿತಾಸಕ್ತಿ, ಒಬ್ಬ ವಿದ್ಯಾರ್ಥಿಗಳ ಹಿತಾಸಕ್ತಿ, ಯುವಕರ ಹಿತಾಸಕ್ತಿ, ಈ ದೇಶದ ಯುವಕರು ಕಣ್ಮಣಿ, ಅವ್ರು ಇವತ್ತು ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಂಡಿದ್ದಾರೆ. 15 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 25-26 ಜನ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ. ಆದ್ರೂ ಇವತ್ತು ಕೇಂದ್ರ ಸರ್ಕಾರ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ, ಅವ್ರ ಬೇಡಿಕೆ ಈಡೇರಿಸಲಿಕ್ಕೆ ವಿಚಾರ ಮಾಡ್ತಾ ಇಲ್ಲ. ಇವು ನೀಟ್ ಪ್ರಶ್ನೆ ಪತ್ರಿಕೆ ಎಲ್ಲೆಲ್ಲಿ ಸೋರಿಕೆ ಆಗಿದಾವ ಅಂದ್ರೆ, ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆ ಅಲ್ಲೆಲ್ಲಿ ಇವು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದಾವ. ಅದ್ರಾಗ ಅರೆಸ್ಟ್ ಆಗಿದ್ದಾರೆ, ಅವರೆಲ್ಲಾ ಬಿಜೆಪಿ ಮತ್ತು RSS ಕಾರ್ಯಕರ್ತರು ಅಲ್ಲಿ ಅರೆಸ್ಟ್ ಆಗಿದ್ದಾರೆ. ಇದನ್ನ ನಾವು ಗಮನಿಸ್ಬೇಕು. ಇವತ್ತು ದೇಶ ಹೇಗಿದೆ ಅಂದ್ರೆ ಆಗ್ಲೇ ಇವತ್ತು ಬರ್ಬೇಕಾಗಿತ್ತು. ದೇಶ ಇವತ್ತ ಸಾಮಾನ್ಯ ಜನರ ಕೈಯಲ್ಲಿದೆ ಒಂದು ಅಕ್ಟೋಪಸ್ ತರ ಏನು ಒಂದು ಶಕ್ತಿ ಇದೆ. ಆ ಶಕ್ತಿ ಕೈಯಲ್ಲಿ ಇವತ್ತು ದೇಶ ಇದೆ. ಅದಕ್ಕ ಅದನ್ನ ದೇಶ ಬಿಡುಗಡೆ ಆಗ್ಬೇಕಾದ್ರೆ ಇವತ್ತು ದೇಶದ ಜನ ಬಹಳ ಜಾಗೃತರಾಗಬೇಕು ಇಂಥ ಹೋರಾಟಗಳಲ್ಲಿ. ಆಮೇಲೆ ಏನಾಗಿದೆ ಅಂದ್ರೆ ಪ್ರಶ್ನೆ ಮಾಡೋ ಹಕ್ಕು ನಮ್ಮ ದೇಶದಲ್ಲಿ ಪ್ರಶ್ನೆ ಮಾಡುವ ಹಕ್ಕು ಬಹಳ ಕಡಿಮೆ ಆಗ್ಯದ. ಬಹಳ ಅಂದ್ರೆ ಬಹಳ ಕಡಿಮೆ ಆಗ್ಯದ. ಪ್ರಶ್ನೆ ಮಾಡಕ್ ಧೈರ್ಯ ಇಲ್ಲ ಜನರಿಗೆ. ಅದಕ್ಕೆ ನಾವು ಪ್ರಶ್ನೆ ಮಾಡೋದನ್ನ ಕಳ್ಕೋಬಾರ್ದು. ಇಂಥ ಸಂಘಟನೆಗಳು ಇವತ್ತೇನು ಪ್ರಶ್ನೆ ಮಾಡೋ ಧೈರ್ಯ ಮಾಡಿ ಒಂದು ಇದ್ದಾರೆ. ಈ ಹೋರಾಟಕ್ಕೆ ಎಲ್ಲರೂ ತನುಮನ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ನ್ಯಾಯ ಉಳಿಬೇಕು, ಸಂಘಟನೆ ಉಳಿಬೇಕಂತ ಹೇಳ್ತಿ ನಾನು ಮಾತನ್ನು ಮುಗಿಸುತ್ತೇನೆ. ಜಯ ಭಾರತ್, ಜಯ ಕರ್ನಾಟಕ. ಪರವಾಗಿ ಇವತ್ತು ಒಂದು ದಿನ ಸಾಂಕೇತಿಕವಾಗಿಯೂ ಇಲ್ಲಿ ಪ್ರತಿಭಟನಾ ಧರಣಿಯನ್ನು ಇಟ್ಕೊಂಡಿದ್ದೀವಿ. ವಿಷಯ ಇವತ್ತಿಗೆ 20 ದಿನ ಆಯಿತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟಗಾರ ಅಂತ ಎನ್ವೈರನ್ಮೆಂಟಲಿಸ್ಟ್, ಎಜುಕೇಶನ್ ರಿಫಾರ್ಮರ್ ಸೋನಂ ವಾಂಗ್ಚುಕ್ ಅವರು ಈ ಒಂದು ನೀಟ್ ವಿರುದ್ಧ ಏನ ಅಕ್ರಮಗಳಾದವು, ಈ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಇವತ್ತು 20 ದಿನ ಆಯ್ತು ಹೋರಾಟ ಮಾಡ್ತಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಕೂತಂತ ಮೂಕ ಪ್ರೇಕ್ಷಕರು ಇದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಸ್ಪಂದಿಸ್ತಾ ಇಲ್ಲ, ಸರ್ಕಾರದಲ್ಲಿ ಇರುವಂತ ಯಾರೊಬ್ರು ಮಂತ್ರಿಗಳು ಸ್ಪಂದಿಸ್ತಾ ಇಲ್ಲ. ರಾಜೀನಾಮೆ ಕೊಡಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಏನು ರೋಗ? ಅವ್ರು ಇಷ್ಟು ಕುರ್ಚಿಗೆ ಅಂಡ್ಕೊಂಡು ಕೂತಿದ್ದಾರೆ ಯಾಕೆ? ಈ ಮನುಷ್ಯ ಒಂದು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾರೆ. ಎಜುಕೇಶನ್ ಬಗ್ಗೆ ಒಂದು ಮಾತಿರಂಗಿಲ್ಲ, ಇವ್ರದ್ದು ಎಜುಕೇಶನ್ ಬಗ್ಗೆ ಒಂದು ಟ್ವೀಟ್ ಇರಂಗಿಲ್ಲ. ಇಂಥ ಒಬ್ಬ ನಾಲಾಯಕ ಮಂತ್ರಿ ನಮ್ಮ ದೇಶದ ಶಿಕ್ಷಣ ಮಂತ್ರಿ ಆಗಿದ್ದಾರೆ. ಸೋನಂ ವಾಂಗ್ಚುಕ್ ಅವರು ಒಬ್ಬ ರಿಫಾರ್ಮಿಸ್ಟ್, ಎಜುಕೇಶನ್ ರಿಫಾರ್ಮರ್. ಇವರೊಬ್ಬ ವಿಜ್ಞಾನಿ ಕೂಡ. ಲಡಾಖ್ನಲ್ಲಿ ನೀರು ಕೊರತೆ ಇದ್ದಕ್ಕಾರ ಒಂದು ಐಸ್ ಸ್ತೂಪ ಮಾಡಿ ಒಂದು ಸ್ಥಾಪನೆ ಮಾಡುವಂತ ವ್ಯಕ್ತಿ. ಇವ್ರ ತಂದೆ 1984ರಲ್ಲಿ ಸೋನಂ ವಾಂಗ್ಚುಕ್ ಅವರು ಲಡಾಖ್ಗೆ ಎಷ್ಟಿ ಒಂದು ಮೀಸಲಾತಿ ಬೇಕಂತ ಹೋರಾಟ ಮಾಡಿದಾಗ, ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅವಾಗ ಇದ್ದಂತ ಪ್ರಧಾನ ಮಂತ್ರಿ ಆದಂತ ಇಂದಿರಾ ಗಾಂಧಿ ಅವರು ಸತ್ಯಾಗ್ರಹ ಮಾಡಿದಂತ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಅವರ ಬೇಡಿಕೆಯನ್ನು ಈಡೇರಿಸಿದ್ರು. ಈ ಸರ್ಕಾರದಲ್ಲಿ ಯಾರೊಬ್ರು ಪ್ರಧಾನ ಮಂತ್ರಿ ದೂರ ಆಯ್ತು. ಯಾಕಂದ್ರೆ ಪ್ರಧಾನ ಮಂತ್ರಿ ಅವರಿಗೆ ಪಾಪ ನಮ್ಮ ಭಾರತದಲ್ಲಿ ಇರುವಂತ ಅವರಿಗೆ ಮನಸ್ಸಿಲ್ಲ, ಅದಕ್ಕೆ ಅವರು ವಿದೇಶ ಓಡಾಡ್ತಿದ್ದಾರೆ. ಬಟ್ ಇಲ್ಲಿ ಇರುವಂತ ಶಿಕ್ಷಣ ಮಂತ್ರಿ ಆಗಿರ್ಬೋದು, ಕೇಂದ್ರ ಮಂತ್ರಿಗಳು ಆಗಿರ್ಬೋದು, ಯಾರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇವತ್ತು 20 ದಿನ ಆಯ್ತು ಸೋನಂ ವಾಂಗ್ಚುಕ್ ಅವರು, ಅವ್ರ ಮೇಲೆ ಒಂದು 3 Idiots ಕೂಡ ಪಿಕ್ಚರ್ ಬಂತು. ಯಾರೊಬ್ಬ ಬಾಲಿವುಡ್ ಆಕ್ಟರ್ಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಕೆಲವೊಬ್ರು ಇವ್ರ ಹೆಸರ ಮೇಲೆ ಪಿಕ್ಚರ್ ಮಾಡಿದ್ರು, ಗಳಿಸಿದ್ರು, ಇಲ್ಲ ಪ್ರಾಫಿಟ್ ತಗೊಂಡ್ರು. ಅದು ಈ ಒಬ್ಬ ವ್ಯಕ್ತಿಗೆ ಯಾರೊಬ್ರು ಬೆಂಬಲ ಕೊಡಕ್ ಬರ್ತಾ ಇಲ್ಲ. ನಮ್ಮ ದೇಶ ಯುವಕರು ಈ ನೀಟ್ ವಿರುದ್ಧ ಏನು 24 ಲಕ್ಷದಲ್ಲಿ ಏನು 25 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು, ಅದಕ್ಕೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಸೋನಂ ವಾಂಗ್ಚುಕ್ ಅವರು ಇವತ್ತಿಗೆ 20 ದಿನ ಹೋರಾಟ ಮಾಡ್ತಿದ್ದಾರೆ. ಅವ್ರ ಜೊತೆ ಸುಮಾರು 15 ವಿದ್ಯಾರ್ಥಿಗಳು ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಯಾಕೆ ಇವರ ಬೆಲೆಗೆ ನೀವು ಕಿವಿ ಕೊಡ್ತಿಲ್ಲ? ಸರ್ಕಾರ ಏನ್ ಮಾಡ್ತಾ ಇದೆ? ನಿಮಗೆ ಇವರ ಬೇಡಿಕೆ ನಿಮಗೆ ಈಡೇರಿಸಕ್ಕೆ ಆಗ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟ ಮನೆಗೆ ಹೋಗಿ. ನಿಮ್ಮಂತ ನಾಲಾಯಕ ಒಬ್ಬ ಶಿಕ್ಷಣ ಮಂತ್ರಿ ನಮ್ಮ ದೇಶಕ್ಕೆ ಅವಶ್ಯಕತೆ ಇಲ್ಲ. ನೀವು ರಿಸೈನ್ ಮಾಡಿ. ಸೋನಂ ವಾಂಗ್ಚುಕ್ ಅವರು ಒಬ್ಬ ಎಜುಕೇಶನ್ ರಿಫಾರ್ಮರ್. ಇಂಥ ಎಜುಕೇಶನ್ ರಿಫಾರ್ಮರ್ಗೆ ನೀವು ದೇಶ ಶಿಕ್ಷಣ ಮಂತ್ರಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಬೇಡಿಕೆ ಇದೆ. ಹೀಗಾಗಿ ಈ ನೋಡಿ ಏನಾಗ್ಬಿಟ್ಟಿದೆ, ಇದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ನೋಡ್ತಾ ಇದೀವಿ. ಎಷ್ಟೋ ಜನ ಸೋನಂ ವಾಂಗ್ಚುಕ್ ಅವರಿಗೆ ದೇಶ ದ್ರೋಹಿ ಅಂತ ಕರಿತಿದ್ದಾರೆ. ಈ ನಾಲಾಯಕ ಜನರು, ಈ RSS ನವರು, ಬಿಜೆಪಿ ಅವರು ಸೋನಂ ವಾಂಗ್ಚುಕ್ ಅವರಿಗೆ ದೇಶ ದ್ರೋಹಿ ಅಂತ. ಯಾಕೆ ದೇಶ ದ್ರೋಹಿ? ನೀವು ಬರೀ 1 ದಿನ ಉಪವಾಸ ಕೊಟ್ಟು ತೋರಿಸಿ, 1 ದಿನ ಉಪವಾಸ ಕೂತು ತೋರಿಸಿ, ನೀವು ನೀರ್ ಬಿಡಿ,
ಊಟ ಮಾಡೋದ್ ಬಿಡಿ, ಅವಾಗಂತ ನಿಮಗೆ ದೇಶಭಕ್ತರ ಅಂತ ಹೇಳಿ ನೀವು ನಾಲಾಯಕ ಹೇಳಿಕೆ ಕೊಡಬೇಡಿ. ಒಂದು ದಿನ ಬಂದಿಲ್ ಬೆಂಬಲ ಕೊಡೋ ಯೋಗ್ಯತೆ ಇಲ್ಲ ನಿಮಗೆ. 24 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಕೊಟ್ಟಿದ್ರು. ಅದಾದ್ಮೇಲೆ ಎಕ್ಸಾಮ್ ಆಯ್ತು. ಎಕ್ಸಾಮ್ ನಲ್ಲಿ ಕೇವಲ 22 ಲಕ್ಷ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ತುಂಬಿದ್ದಾರೆ. ಮಿಕ್ಕಿದ 1.5 ಲಕ್ಷ ಇದ್ರ ಮೇಲೆ ಭರವಸೆನೇ ಬಿಟ್ಬಿಟ್ರು. ಅವರು ಏನ್ ಯಾವ ಎಕ್ಸಾಮ್ ಕೊಡದೆ ಬೇಡ ಅಂತ ಹೇಳಿ ಭರವಸೆ ಬಿಟ್ಟು 1.5 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮೇ ಕೊಟ್ಟಿಲ್ಲ. ಇಷ್ಟೆಲ್ಲ ಅಕ್ರಮ ಆದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ನಾನು ರಾಜೀನಾಮೆ ಕೊಡುದಿಲ್ಲ. ಇಲ್ಲಿ ಕೂತಂತ ಹೋರಾಟಗಾರರಿಗೆ ಅವರು ದೇಶ ದ್ರೋಹಿ ಅಂತೆ, ಇವರು ಟುಕಡೆ ಗ್ಯಾಂಗ್ ಅಂತ ಹೇಳ್ತಾರೆ. ಯಾವ ಆಧಾರ ಮೇಲೆ ಹೇಳ್ತಾರೆ? ಇವ್ರ ಮೇಲೆ ಪೊಲೀಸರು FIR ಮಾಡಿ ಒಳಗೆ ಆಗ್ಬೇಕಿಂತ ಅವ್ರನ್ನ. ಹೀಗಾಗಿ ನಾನು ಇವತ್ತಿಲ್ಲಿ ಬೇಡ್ಕೊಳ್ಳೋದು ಒಂದೇ, ಸೋನು ವಾಕ್ಚುಕ್ ಮತ್ತೆ ಇನ್ನಿತರ 15 ವಿದ್ಯಾರ್ಥಿಗಳು ಏನು ಉಪವಾಸ ಸತ್ಯ ಜಂತರ್ ಮಂತರಲ್ಲಿ ಮಾಡ್ತಿದ್ದಾರೆ, ಅವ್ರ ಬೇಡಿಕೆ ಒಂದೇ, ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣ ರಾಜೀನಾಮೆ ಕೊಡ್ಬೇಕು. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಬೇಕು. ಪ್ರಧಾನ ಮಂತ್ರಿ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡ್ಬೇಕಂತೇಳಿ ನಾನು ಈ ಮುಖಾಂತರ ಒಂದು ಬೇಡ್ಕೊತಾ ಇದ್ದೀನಿ. ಧನ್ಯವಾದಗಳು. ವಿದ್ಯಾರ್ಥಿಗಳೊಂದಿಗೆ ನಾವಿದ್ದೇವೆ. ಪ್ರಧಾನ ರಾಜೀನಾಮೆ ನೀಡಲೇಬೇಕು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।